ಏಪ್ರಿಲ್ 3ರಿಂದ ಏಪ್ರಿಲ್ 5ರವರೆಗೆ ದಾಂಡೇಲಿಯ ಶ್ರೀ ವಿದ್ಯಾಧಿರಾಜ ಸಭಾಭವನದಲ್ಲಿ ಬೃಹತ್ ಆಹಾರ ಮೇಳ ಮತ್ತು ಸ್ವದೇಶಿ ಮೇಳ. ಸಣ್ಣ ಉದ್ಯಮಿಗಳನ್ನು ಮತ್ತು ಗೃಹ ಉತ್ಪನ್ನಗಳನ್ನು ಪ್ರೋತ್ಸಾಹಿಸುವ ಹಾಗೂ ಬೆಂಬಲಿಸುವ ನಿಟ್ಟಿನಲ್ಲಿ ದಾಂಡೇಲಿಯ ರೋಟರಿ ಕ್ಲಬ್, ಕುಂದಾಪುರದ ಬೆನಕ ಈವೆಂಟ್ಸ್ ಮತ್ತು ಅಂಕೋಲದ ಶ್ರೀ ಗುರು ರಾಘವೇಂದ್ರ ಈವೆಂಟ್ಸ್ ಇವರ ಸಹಯೋಗದಲ್ಲಿ ದಾಂಡೇಲಿಯ ಕುಳಗಿ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಧಿರಾಜ ಸಭಾಭವನದಲ್ಲಿ ಏಪ್ರಿಲ್ 3ರಿಂದ ಏಪ್ರಿಲ್ 5ರವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಒಟ್ಟು 3 ದಿನಗಳ ಬೃಹತ್ ಆಹಾರ ಮೇಳ ಮತ್ತು ಸ್ವದೇಶಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್, ರೋಟರಿ ಕ್ಲಬ್ ಪ್ರಮುಖರಾದ ಎಸ್ ಪ್ರಕಾಶ್ ಶೆಟ್ಟಿ ಮತ್ತು ಮೇಳದ ಸಂಘಟಕರಾದ ಗಣೇಶ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಅವರು ಇಂದು ಮಂಗಳವಾರ ಸಂಜೆ 6:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು. 3 ದಿನಗಳ ಈ ಬೃಹತ್ ಆಹಾರ ಮೇಳ ಮತ್ತು ಸ್ವದೇಶಿ ಮೇಳದಲ್ಲಿ 70ಕ್ಕೂ ಬಗೆಬಗೆಯ ಅಧಿಕ ಮಳಿಗೆಗಳು ಭಾಗವಹಿಸಲಿವೆ. ವಿಶೇಷವಾಗಿ ಇಳಕಲ್ ಹಾಗೂ ಖಾದಿ ಸೀರೆಗಳು, ಅಲಂಕಾರಿಕ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಬಿದಿರಿನ ಉತ್ಪನ್ನಗಳು, ದೀಪಾಲಂಕೃತ ಮಣ್ಣಿನ ಮಡಕೆಗಳು, ಹಲಸಿನ ಹಣ್ಣಿನ ಜಾಮ್, ಹಲಸಿನ ಉಪ್ಪಿನಕಾಯಿ, ಹುಣಸೆ ಹುಳಿ ಚಟ್ನಿ, ಅಪ್ಪೆಮಿಡಿ ಚಟ್ನಿ, ಹಲಸಿನ ಸಾಫ್ಟ್ ಟೀ, ನ್ಯಾಚುರಲ್ ಐಸ್ ಕ್ರೀಮ್, ಮಣ್ಣಿನ ಆಭರಣಗಳು, ಉತ್ತರ ಭಾರತದ ಆಹಾರಗಳು, ಗೋವಾದ ಹೆಸರಾಂತ ಚಾಕ್ಲೇಟ್, ಸ್ಟ್ರಾಬೆರಿ ತಿನಿಸುಗಳು, ಮಾವಿನ ಹಣ್ಣಿನ ಸ್ವೀಟ್ಸ್, ಉಪ್ಪಿನಕಾಯಿ, ಸುಂದರ ಶಿಲಾಮೂರ್ತಿಗಳು, ಬ್ಯೂಟಿ ಪ್ರಾಡಕ್ಟ್ ಮತ್ತು ಬ್ಯಾಗ್, ಸದಭಿರುಚಿಯ ಪುಸ್ತಕಗಳ ಮಳಿಗೆಗಳು ಎಲ್ಲರ ಗಮನ ಸೆಳೆಯಲಿವೆ. ಈ ಮೇಳದಲ್ಲಿ ಹಲಸಿನ ಹಣ್ಣಿನ ಜಿಲೇಬಿ ಹಾಗೂ ಹೋಳಿಗೆ ಮತ್ತು ಇನ್ನಿತರ ತಿಂಡಿ ತಿನಿಸುಗಳನ್ನು ಲೈವ್ ಆಗಿ ಮಾಡಿಕೊಡಲಾಗುತ್ತದೆ. ಈ ಮೇಳದಲ್ಲಿ ಹಲಸು, ಮಾವಿನ ಗಿಡಗಳು, ಹೂವಿನ ಗಿಡಗಳು, ತರಕಾರಿ ಬೀಜಗಳು ಹಾಗೂ ಅನೇಕ ಗಿಡಗಳು ಕೂಡ ದೊರೆಯಲಿದೆ. ಈಗಾಗಲೇ ಕಳೆದ ಕೆಲವು ವರ್ಷಗಳಿಂದ ಹಲಸಿನ ಮೇಳ, ಸ್ವದೇಶಿ ಮೇಳ ಸೇರಿದಂತೆ ಅನೇಕ ಕಡೆ ಈ ರೀತಿಯ ಮೇಳಗಳನ್ನು ಆಯೋಜಿಸುವ ಮೂಲಕ ಸ್ವಉದ್ಯೋಗಿಗಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಅವರ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದೇವೆ. ಸ್ವದೇಶಿ ವಸ್ತುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಮೇಳ ಪರಿಣಾಮಕಾರಿಯಾಗಿದೆ. 3 ದಿನಗಳ ಈ ಮೇಳದಲ್ಲಿ 70ಕ್ಕಿಂತ ಅಧಿಕ ಮಳಿಗೆಗಳು ಭಾಗವಹಿಸಲಿದ್ದು, ಯಶಸ್ವಿಯಾಗಿ ಸ್ವಾವಲಂಬನೆಯ ಜೀವನ ನಡೆಸುತ್ತಿರುವ ಇಂತಹ ಸ್ವಉದ್ಯೋಗಿಗಳನ್ನು ನೀವೆಲ್ಲರೂ ಸೇರಿ ಬೆಂಬಲಿಸಿ ಬೆಳೆಸುವುದರ ಜೊತೆಗೆ ಮತ್ತಷ್ಟು ಮಗದಷ್ಟು ಸ್ವದೇಶಿ ಉತ್ಪನ್ನಗಳು ಮಾರುಕಟ್ಟೆಗೆ ಬರುವಂತಾಗಬೇಕೆಂಬುದೇ ಈ ಮೇಳದ ಮೂಲ ಆಶಯವಾಗಿದೆ. ಈ ಮೇಳವನ್ನು ನೋಡಲು ಮತ್ತು ಮೇಳದಲ್ಲಿರುವ ವಿವಿಧ ವೈಶಿಷ್ಟ್ಯಪೂರ್ಣ ಹಾಗೂ ಆರೋಗ್ಯಪೂರ್ಣ ಮತ್ತು ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳನ್ನು ಖರೀದಿಸಲು ಹಾಗೂ ಮೇಳದ ಸವಿಯನ್ನು ಅನುಭವಿಸಲು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತೆ ಇಂತಹ ಮೇಳ ಇಲ್ಲಿಗೆ ಬರುವಂತಾಗಲು ತುಂಬ ಹೃದಯದ ಸಹಕಾರವನ್ನು ನೀಡುವಂತೆ ವಿನಂತಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯ್ಕ್, ಪ್ರಮುಖರಾದ ಎಸ್ ಸೋಮಕುಮಾರ್, ಸುಧಾಕರ್ ಶೆಟ್ಟಿ ಮತ್ತು ಅಭಿಷೇಕ್ ಕನ್ಯಾಡಿ ಉಪಸ್ಥಿತರಿದ್ದರು. मुझे अत्यंत हर्ष हो रहा है कि हम अपने आगामी कार्यक्रम बृहद बहार मेला एवं स्वदेशी मेला की घोषणा कर रहे हैं, जिसका आयोजन रोटरी क्लब ऑफ दांडेली, बेनका इवेंट कुंदापुर, श्री गुरु राघवेंद्र इवेंट अंकोला के सहयोग से किया जा रहा है. यह भव्य आयोजन 3, 4 और 5 अप्रैल 2026 को 3 दिनों तक विद्याधिराज भवन कुलगी रोड दांडेली में प्रतिदिन सुबह 10 बजे से रात्रि 9 बजे तक आयोजित किया जाएगा. यह मेला हमारी समृद्ध संस्कृति, पारंपरिक व्यंजन और स्थानीय उद्यमिता का एक सुंदर संगम है. यहाँ आने वाले सभी लोग विभिन्न प्रकार का आनंद ले सकते हैं. स्वादिष्ट पारंपरिक व्यंजन, प्रामाणिक ग्रामीण शैली के नाश्ते, हस्तशिल्प एवं स्वदेशी उत्पाद, घर में बने विशेष व्यंजन और बहुत कुछ. हमारा मुख्य उद्देश्य स्थानीय विक्रेताओं को प्रोत्साहित करना है, छोटे व्यवसायियों को समर्थन करना और वोकल फॉर लोकल पहल को बढ़ावा देना है. साथ ही समाज को एक साथ जोड़ने के लिए एक मंच प्रदान करना है. हमें ये बताते हुए खुशी हो रही है कि इस मेले में लाइव स्टॉल, प्रदर्शनी और विशेष आकर्षण भी शामिल है, जो इस सभी आयु वर्ग के लोगों और परिवार वर्ग के लिए एक यादगार अनुभव बनाएंगे. इस पहल के माध्यम से रोटरी क्लब ऑफ दांडेली निरंतर समाज सेवा, संस्कृति संवर्धन और स्थानीय प्रतिभाओं के आर्थिक सशक्तिकरण के प्रति अपना प्रतिबद्धता को आगे बढ़ा रहा है. हम सभी मीडिया प्रतिनिधियों से विनम्र अनुरोध करते हैं कि इस संदेश को जन जन तक पहुंचाने में हमारा सहयोग करें और इस कार्यक्रम को सफल बनाने में अपनी महत्वपूर्ण भूमिका निभाएं. हम सभी को इस अद्भुत मेले में आने, आनंद लेने और समर्थन देने के लिए सादर आमंत्रित करते हैं. बहुत धन्यवाद. ರೋಟರಿ ಕ್ಲಬ್ ದಾಂಡೇಲಿ ಹಾಗೂ ಬೆನಕ ಈವೆಂಟ್ಸ್ ಕುಂದಾಪುರ ಮತ್ತು ಶ್ರೀ ಗುರು ರಾಘವೇಂದ್ರ ಈವೆಂಟ್ಸ್ ಅಂಕೋಲಾ ನಮ್ಮ ಈ ಮೂವರ ಸಂಯುಕ್ತ ಆಶಯದಲ್ಲಿ ಬೃಹತ್ ಆಹಾರ ಮೇಳ ಮತ್ತು ಸ್ವದೇಶಿ ಮೇಳ ಎನ್ನುವಂಥ ಕಾನ್ಸೆಪ್ಟ್ ಅನ್ನ ನಾವು ದಾಂಡೇಲಿಗೆ ತಂದುಕೊಟ್ಟಿದ್ದೇವೆ. ಬಹಳ ವರ್ಷದಿಂದ ನಾವೊಂದು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂಥ ಉದ್ದೇಶದಿಂದ ವಿಶೇಷವಾಗಿ ಆಹಾರ ಮೇಳ ಮಾಡಬೇಕೆನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರೊಂದು ಈ ವರ್ಷ
ಸ್ವದೇಶಿ ಮೇಳ. ಯಾಕಂತೇಳಿ ಇವತ್ತು ನಾವು ವಿದೇಶಿಯಿಂದ ವಸ್ತುಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಅದನ್ನ ಹೋಗಲಾಡಿಸಲಿಕ್ಕೆ ಸ್ವದೇಶದಲ್ಲಿ, ನಮ್ಮ ದೇಶದಲ್ಲಿ ಬೆಳೆಯುವಂತಹ ಅಥವಾ ವಸ್ತುಗಳನ್ನ ಆ ಮಾರುಕಟ್ಟೆಯನ್ನು ಮಾಡಬೇಕು. ಅದ್ರ ಮುಖೇನ ನಮ್ಮ ಇಲ್ಲಿ ಲೋಕಲ್ ಏನು ಮ್ಯಾನುಫ್ಯಾಕ್ಚರ್ ಇರ್ಬೋದು, ಅಥವಾ ಕೆಲಸಗಾರ ಇರ್ಬೋದು, ಅಥವಾ ಬೇರೆ ಬೇರೆ ಸ್ವ ಉದ್ಯೋಗ ಮಾಡ್ತಿರ್ಬೋದು, ಅಥವಾ ನಮ್ಮ ಮಣ್ಣಿನ ಸೊಗಡನ್ನ ಉಣ್ಬೇಕೆನ್ನುವಂಥ ಉದ್ದೇಶದಿಂದ ಎಲ್ಲ ವಸ್ತುಗಳನ್ನ ಇವತ್ತು ರಾಜ್ಯಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ವಿಭಾಗದ, ಉತ್ತರ ಭಾರತ ವಿಭಾಗದಿಂದ ಕೂಡ ಸ್ಟಾಲ್ಗಳನ್ನು ನಾವು ಹಾಕ್ತೇವೆ. ಇದೇ ತಿಂಗಳು, ಬರುವ ತಿಂಗಳು ಏಪ್ರಿಲ್ 3, 4 ಮತ್ತು 5 ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನಿರಂತರವಾಗಿ ಎಲ್ಲ ಸ್ಟಾಲ್ಗಳು ಓಪನ್ ಇರ್ತವೆ. ಈ 3 ದಿನ ಕಾರ್ಯಕ್ರಮ ಇರ್ತದೆ. 3ನೇ ತಾರೀಕು ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. ಅಫಿಷಿಯಲ್ ನಾವು ಇನಾಗ್ರೇಷನ್ ಅನ್ನ ಸಂಜೆ 5:30 ಗಂಟೆಗೆ ಇಟ್ಕೊಂಡಿದ್ದೇವೆ. ಹಾಗೆ ಸಮಾರೋಪ ಸಮಾರಂಭವನ್ನು ಕೂಡ 5ನೇ ತಾರೀಕು ಸಂಜೆ ಇಟ್ಕೊಂಡಿದ್ದೇವೆ. ಹಾಗೆ ಸ್ಥಳ ವಿದ್ಯಾಧಿರಾಜ ಸಭಾಭವನ, ಕುಳಗಿ ರೋಡ್, ದಾಂಡೇಲಿ. ಇಲ್ಲಿ ಈ 3 ದಿನ ವಿಶೇಷವಾದಂತಹ ಸ್ವದೇಶಿ ಮೇಳ ಇರ್ತದೆ. ಇದರಲ್ಲಿ ಆವಾಗಲೇ ಹೇಳಿದ ಹಾಗೆ ಎಲ್ಲ ವಸ್ತುಗಳೊಂದಿಗೆ ತಿಂಡಿ ತಿನಿಸುಗಳನ್ನು ಕೂಡ ನಾವು ಬಹಳಷ್ಟು ವಿಶೇಷವಾಗಿ ಈಗ ಹಲಸಿನ ಮತ್ತು ಮಾವಿನ ಸೀಸನ್ ಆಗಿರೋದ್ರಿಂದ ವಿಶೇಷವಾಗಿ ಹಲಸಿನ ಹಣ್ಣಿನಿಂದ ವಿವಿಧ ತಿಂಡಿ ಅಥವಾ ಪದಾರ್ಥಗಳನ್ನ, ತಿಂಡಿ ತಿನಿಸುಗಳನ್ನ, ಹೋಳಿಗೆಗಳನ್ನ, ಬೇರೆ ಬೇರೆ, ಅದರಲ್ಲಿ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳೋದು ಮುಳುಕ ಅಂತ ಹೇಳಿ ಕರಿತೀವಿ, ಅದರ ಭಜೆಯನ್ನ ಮಾಡ್ತೀವಿ. ಅದು ಬಹಳ ವಿಶೇಷವಾದಂಥದ್ದು. ಮತ್ತು ಅದರ ದೋಸೆ ಕೂಡ ಇದೆ. ಆ ರೀತಿಯ ಹಲಸಿನ ಎಲ್ಲ ವಸ್ತುಗಳಿಂದ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನ ಮಾಡ್ತಾರೆ. ಮಣ್ಣಿನ ಪಾತ್ರೆಗಳಿರ್ಬೋದು, ಇಳಕಲ್ ಸೀರೆ ಇರ್ಬೋದು, ಅಥವಾ ನಮ್ಮ ದೇಶದಲ್ಲಿ ಬೆಳೆಯುವಂಥ ಉತ್ಪನ್ನಗಳು, ಮಾಡುವಂಥ ಉತ್ಪನ್ನಗಳ ಒಂದು ದೊಡ್ಡ ಮೇಳವನ್ನ ಮಾಡಬೇಕು ಅನ್ನುವಂಥ ಆಸೆಯೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಬೆನಕ ಇವೆಂಟ್ಸಿನ ರೊಟೇರಿಯನ್ ಗಣೇಶ್ ಶೆಟ್ಟಿ ಅವರು, ಬಾರ್ಕೂರ್ನವರು, ಅವರು ನಮ್ಮನ್ನ ಕೇಳ್ಕೊಂಡಾಗ ನಾವು ಬಹಳಷ್ಟು ಆಸಕ್ತಿಯಿಂದ ಅವರೊಂದಿಗೆ ಕೈ ಜೋಡಿಸಿದ್ದೇವೆ. ಎಲ್ಲ ಕಾರ್ಯಕ್ರಮ ಅವರು ಮಾಡ್ಕೊಂತ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರನ ಬೇಕು ಮತ್ತು ಆದಷ್ಟು ಜನರಿಗೆ ಇದನ್ನ ಮುಟ್ಟಿಸುವಂತ ಕೆಲಸವನ್ನ ತಾವು ಮಾಡಬೇಕಾಗಿ ರೋಟರಿ ಕ್ಲಬ್ ಮತ್ತು ಬೆನಕ ಇವೆಂಟ್ಸ್ ಮತ್ತು ಗುರು ರಾಘವೇಂದ್ರ ಇವೆಂಟ್ಸ್ ಅಂಕೋಲ ಇವರ ಪರವಾಗಿ ನಾನು ಕೇಳ್ಕೊಡ್ತೇನೆ. ಮತ್ತು ನಮ್ಮೆಲ್ಲ ರೋಟರಿ ಸ್ನೇಹಿತರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಈಗಾಗಲೇ ಬಹಳಷ್ಟು ಫ್ಲೆಕ್ಸ್ಗಳನ್ನು ಹಾಕಿದ್ದೇವೆ. ಮಾಧ್ಯಮಗಳಲ್ಲೂ ಕೂಡ ಬೇರೆ ಬೇರೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಾವು ಇದಕ್ಕೇನು ಲಿಮಿಟೇಷನ್ಸ್ ಇಲ್ಲ. ಜೋಯಿಡಾ ಇರ್ಬೋದು, ಹಳಿಯಾಳ, ಧಾರವಾಡ, ಹುಬ್ಳಿ ಎಲ್ಲರಿಗೂ ಕಳಿಸ್ತಾ ಇದ್ದೇವೆ. ನಾವು ರಾಮನಗರ, ನಾವು ಇಲ್ಲೆಲ್ಲ ಕೂಡ ಅನೌನ್ಸ್ಮೆಂಟ್ಗಳನ್ನು ಕೂಡ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಸ್ಟಾರ್ಟ್ ಆಗಿದೆ. ನಾಳೆಯಿಂದ ಕೂಡ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಇದು ಉಚಿತ ಪ್ರವೇಶ ಇರ್ತದೆ. ಎಲ್ಲ ಜನರಿಗೂ ಕೂಡ ಉಚಿತವಾದಂಥ ಪ್ರವೇಶ ಇರ್ತದೆ. ಅಲ್ಲಿ ಸ್ಟಾಲ್ ಅಲ್ಲಿ ಏನೇನು ಖರೀದಿ ಮಾಡೋದು ಕೂಡ ನೀವು ಹಣವನ್ನು ಕೊಟ್ಟು ಖರೀದಿ ಮಾಡ್ಬೇಕು. ಬಿಟ್ರೆ ನೋಡ್ಕೊಂಡು ಹೋಗ್ಲಿಕ್ಕೆ ಅಥವಾ ಖರೀದಿ ಮಾಡ್ಲಿಕ್ಕೆ ಬರುವ ಯಾವುದೇ ಎಂಟ್ರೆನ್ಸ್ ಫೀಸ್ಗಳನ್ನ ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ. ಹಾಗಾಗಿ ತಾವೆಲ್ಲರೂ ಸಹಕಾರವನ್ನು ಮಾಡಬೇಕಾಗಿ ಕೇಳಿಕೊಡ್ತೇನೆ. ಥ್ಯಾಂಕ್ ಯು. ಇದರಲ್ಲಿ ಸ್ಪೆಷಲ್ ಅಂದ್ರೆ ಉಡುಪಿಯಿಂದ ನಾವು ಇಲ್ಲಿ ಕೆಲವು ತುಂಬಾ ವಿಶೇಷ ಉತ್ಪನ್ನಗಳ ತರ್ತಾ ಇದ್ದೀವಿ. ನ್ಯಾಚುರಲ್ ಐಸ್ ಕ್ರೀಮ್, ಪುತ್ತೂರಿಂದ ನ್ಯಾಚುರಲ್ ಐಸ್ ಕ್ರೀಮ್ ಬರ್ತಾ ಇದೆ. ನ್ಯಾಚುರಲ್, ಯಾವುದೇ ಆರ್ಟಿಫಿಷಿಯಲ್ ಇಲ್ಲ. ಹಾಲು ಮತ್ತೆ ಹಣ್ಣು ಮತ್ತೆ ಬೇಸ್ ಮೆಟೀರಿಯಲ್ ಅಷ್ಟೇ ಬಿಟ್ಟರೆ ಬೇರೆ ಯಾವ್ದು ಐಸ್ ಕ್ರೀಮ್, ಲೈವ್ ಐಸ್ ಕ್ರೀಮ್ ಬರ್ತಾ ಇದೆ. ಹಾಗೆ ಹೋಳಿಗೆ, ಜಿಲೇಬಿ ಹೇಳಿದಾಗೆ ಸುಮಾರು ವೆರೈಟಿ ಬರ್ತದೆ. ಕೆಲವುದೇನಂತ ಹೇಳಿದ್ರೆ ಇಲ್ಲಿ ಅಲ್ಲಿಂದ 300-400 ಕಿಲೋಮೀಟರ್ ಆಗ್ಲಿಕ್ಕೆ ಹೋಗಿ ನಮಗೆ ತುಂಬಾ ಸ್ಟಾಲ್ಗಳು ತರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವ್ರ ಟ್ರಾನ್ಸ್ಪೋರ್ಟ್ ಕೂಡ ಹೆವಿ ಆಗುತ್ತೆ. ಈಗ ಪಡುಬಿದ್ರಲ್ಲಿ ನಮ್ಗೆ 100 ಸ್ಟಾಲ್ ಇತ್ತು, ಮೊನ್ನೆ ಮುಗಿದಷ್ಟೇ. ಲಿಮಿಟೆಡ್ ಸ್ಟಾಲ್ ತರ್ತೀವಿ. ಜೊತೆಗೆ ಹಾಲ್ ಕೂಡ ನಮಗೆ ಸಫಿಷಿಯಂಟ್ ಜಾಗ ಸಿಗ್ಲಿಲ್ಲ. ಅದಕ್ಕೋಸ್ಕರ ಇನ್ನೂ ಸ್ಪೇಸ್ ಜಾಸ್ತಿ ಬೇಕು. ಮುಂದಿನ ವರ್ಷ ಈ ರೆಸ್ಪಾನ್ಸ್ ನೋಡಿದ್ರೆ ಇನ್ನೂ ಒಂದು ಗ್ರೌಂಡ್ ಅಲ್ಲಿ ಮಾಡುವಂತ ಪ್ರೊಕಟ್ರಿ ಮನ್ಸು ಮಾಡಿದೆ. ಒಂದು ಅದ್ಭುತವಾದ ಮೇಳ ಮಾಡುವ. ಯಾಕಂದ್ರೆ ನಾವು ಬ್ರಹ್ಮಾವರ ಮೇಳ ಮಾಡುವಾಗ ಕೂಡ ಸಣ್ಣ ಮಟ್ಟದಲ್ಲಿ ಮಾಡಿತ್ತು. ಇವತ್ತು 2 ಲಕ್ಷ ಜನ ಬರ್ತಾ ಇದ್ದಾರೆ ಆ ಮೇಳಕ್ಕೆ. ಅಂದ್ರೆ ಆ ಭಾಗದಲ್ಲಿ ಗೊತ್ತಿದೆ 2 ಲಕ್ಷ ಜನಕ್ಕೆ ಮೇಲೆ ಬರ್ತಾರೆ 5 ಮೇಳ. ಇಲ್ಲಿ ನಾವು ಒಂದು ಸಣ್ಣ ಹಳ್ಳಿಯಲ್ಲಿ ಮಾಡಿದೀವಿ. ಇದು ದೊಡ್ಡದ ಮೇಳ ಆಗ್ಲಿ, ಹಳ್ಳಿ ಮೇಳ ಆಗಬಾರ್ದು. ಸುತ್ತಮುತ್ತ ಒಂದು 60-70 ಕಿಲೋಮೀಟರ್ ಭಾಗದಲ್ಲಿ ಕೂಡ ಜನ ಬರ್ಬೇಕಂತೇಳಿ ಆಸೆ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ಸದ್ಗುರು ಆಯುರ್ವೇದ ಉತ್ಪನ್ನಗಳ ಮಾರ್ಕೆಟಿಂಗ್ ಪ್ರತಿನಿಧಿ. ನಾನು ಫುಲ್ ಕರ್ನಾಟಕ ಕರಾವಳಿ ಹೆಡ್. ನನ್ನ ಉದ್ದೇಶ, ನನ್ನ ಉತ್ಪನ್ನಗಳ ಜೊತೆಗೆ ಸ್ವದೇಶಿ ಉತ್ಪನ್ನಗಳು ಇನ್ನೂ ಒಂದು 60-70 ಕಂಪ್ನಿಗಳನ್ನ ನನ್ನ ಜೊತೆ ಸಪೋರ್ಟ್ ಮಾಡ್ಕೊಂಡು ತಗೊಂಡು ಹೋಗುವ ಅಂತೇಳಿ ನಾನು ಈವೆಂಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ಯಶಸ್ವಿಯಾಗಿ ಬಹುಶಃ ಎಲ್ಲ ಇವೆಂಟ್ ಕೂಡ ಭರ್ಜರಿಯಾಗಿ ನಮ್ದು ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಯಾಕಂದ್ರೆ ಮೇನ್ ಉದ್ದೇಶ ಅಂತ ಹೇಳಿದ್ರೆ ಒಂದು ಟೀಮ್ ವರ್ಕ್ ಆಗಿ ಲೋಕಲ್ ಸಪೋರ್ಟ್ ತಗೊಂಡು ಮಾಡ್ತಿದ್ದೀನಿ. ಬೇರೆಯವ್ರು ಲೋಕಲ್ ಸಪೋರ್ಟ್ ತಗೊಳ್ತೀನಿ. ನಾನು ಎಲ್ಲೇ ಬಂದ್ರು ಲೋಕಲ್ ಸಪೋರ್ಟ್ ತಗೊಂಡು ಮಾಡ್ತಿದ್ದೀನಿ. ಯಾಕಂದ್ರೆ ನಿಮ್ಗೆ ಪರಿಚಯ ಜಾಸ್ತಿ ಇರ್ತದೆ ನಮ್ಗಿಂತ. ಬಹುಶಃ ಈ ಒಂದು ಮೇಳ 20,000-30,000 ಜನ ಆಗಿ ಒಳ್ಳೆ ಹೆವಿ ಕ್ರೌಡ್ ಬಂದು 3 ದಿನ ಕೂಡ ಜಾಮ್ ಪ್ಯಾಕ್ ಆಗ್ಲಿ ಚೆನ್ನಮ್ಮ ಸರ್ಕಲ್ ಅಂತೇಳಿ ಹೇಳ್ತಾ ನಿಮ್ಮೆಲ್ಲರ ಸಹಕಾರವನ್ನ ನಿರೀಕ್ಷಣೆ ಮಾಡ್ತೀವಿ ಸರ್. ಕೌಂಟ್ಗಳೆಲ್ಲ ಲೈವ್ ಇರ್ತದೆ. ಲೈವ್ ಫುಡ್ ಅನ್ನು ಕೊಡ್ತಾರೆ. ಎಲ್ಲ ಯಾವ್ದು ಪ್ರಿಪೇರ್ ಮಾಡ್ಕೊಂಡು ಬರ್ತಾ ಇಲ್ಲ. ಇಲ್ಲಿ ಲೈವ್ ಆಗಿ, ಯಾಕಂದ್ರೆ ಸ್ವಲ್ಪ ಗ್ಯಾಸಿನ ಸಮಸ್ಯೆ ಇದೆ ನಮಗೆ. ಅದೇ ಸ್ವಲ್ಪ ಸ್ಟಾಲ್ ಒಂದು ಸ್ವಲ್ಪ ಕಮ್ಮಿ ಆಯ್ತು. ಗ್ಯಾಸ್ ಇನ್ನೂ
ಜಾಸ್ತಿ ಇತ್ತು ನಮ್ಗೆ ಬಹಳ ಲೈವ್ ಫುಡ್ ಕೊಡ್ಬೇಕಂತ. ಅದರಲ್ಲಿ ವಿಶೇಷವಾಗಿ ಮಲೆನಾಡಿನಂತ ಸಾಂಬಾರ್ ಪದಾರ್ಥಗಳಿರ್ಬೋದು ಅಥವಾ ಕೋಸ್ಟಲಿನ ಸಾಂಬಾರ್ ಪದಾರ್ಥಗಳಿರ್ಬೋದು, ವಿಶೇಷವಾದ ತಿಂಡಿ ತಿನಿಸುಗಳು ಇರ್ಬೋದು, ಇವೆಲ್ಲವನ್ನ ಲೈವ್ ಆಗಿ ಮಾಡಿಕೊಡ್ತಾರೆ. ಅದು ಕೂಡ ಬಹಳ ವಿಶೇಷ. ಬಿಸಿ ಬಿಸಿಯಾಗಿ ಎಲ್ಲ ಐಸ್ ಕ್ರೀಮ್ಗಳನ್ನು ಕೂಡ ಅಲ್ಲಿ ಲೈವ್ ಮಾಡಿಕೊಡ್ತಾರೆ. ಇದರೊಂದಿಗೆ ಕೆಲವೊಂದು ವಿಶೇಷವಾದ ಅಲಂಕಾರಿಕ ವಸ್ತುಗಳು ಇರ್ಬೋದು, ಚಾಕ್ಲೇಟ್ಸ್ ಗಳು ಇರ್ಬೋದು, ನಿಮ್ಮ ಮನೆಯಲ್ಲಿ ಡೆಕೋರೇಷನ್ ಮಾಡುವಂತ ಹೋಮ್ ಮೇಡ್ ವಸ್ತುಗಳು, ಇಂಥವನ್ನು ಕೂಡ ಮಾಡಿದೆ. ಇದಂದ್ರೆ ತುಂಬಾ ವೆರೈಟಿ ನರ್ಸರಿ ಸ್ಟಾಲ್ಗಳು, ನರ್ಸರೀಸ್ಗಳಿದೆ, ತರಕಾರಿ ಬೀಜಗಳು. ನಾವು ವಿಶೇಷ ಏನ್ ಲಾಸ್ಟ್ ಏನ್ ಥಿಂಕ್ ಮಾಡಿ ಒಂದು ಫುಡ್ ಮೇಳ ಮಾಡುವ ಅಂತ ಹೇಳಿ ಅದರೊಟ್ಟಿಗೆ ಇದೇನ್ ಮಾಡಿದ್ವಿ ಈ ಸಲ ಎಲ್ಲವನ್ನು ಸೇರಿ ಸ್ವದೇಶಿ ಆಗಿದೆ. ಇದು ನಮ್ಮ ಒಂದು ಸಣ್ಣ ಸ್ಲೋಗನ್ ಎಂದರೆ ಸಣ್ಣ ಉದ್ಯಮಗಳಿಗೆ ಮತ್ತು ಗೃಹ ಉತ್ಪನ್ನಗಳಿಗೆ ನಿಮ್ಮ ಸಹಕಾರ ಅಂತ ಹೇಳಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ಡೆವಲಪ್ ಮಾಡೋದು, ಅವರಿಗೆ ಪ್ರೋತ್ಸಾಹ ಮಾಡುವಂತ ಉದ್ದೇಶದಿಂದ ನಾವು ರೋಟರಿ ಕ್ಲಬ್ ಮತ್ತು ಇವರೆಲ್ಲ ಒಂದಿಗೆ ಮಾಡಿದ್ದೇವೆ. ಹಾಗೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಥ್ಯಾಂಕ್ ಯು.